ನನ್ನ ಭಾರತೀಯ ಆಧ್ಯಾತ್ಮಿಕ ಬಂಧುಗಳೇ, ಅಧಿಕ ಮಾಸದ ನಿಮಿತ್ತ ಅಪೂಪದಾನವನ್ನು ಏನು ಮಾಡ್ತೀರಿ, ಅದಕ್ಕಾಗಿ ಸಂಕಲ್ಪವನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು ಬಹಳ ಜನ ನನಗೆ ಪ್ರಶ್ನೆ ಕೇಳಿದ್ದೀರಿ. ಅದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡಿ ನಾನು ನಿಮಗೆ ಕಳಿಸ್ತಾ ಇದ್ದೇನೆ. ಸಿದ್ಧರಾಗಿ ಅಪೂಪವನ್ನು ಮುಂದೆ ಇಟ್ಟುಕೊಳ್ಳಿ. ಕಂಚಿನ ಪಾತ್ರೆಯಲ್ಲಿಯೇ ಇರಬೇಕು. ಅಪೂಪಗಳು ಕಂಚಿನ ಪಾತ್ರೆಯಲ್ಲಿಯೇ ಇರಬೇಕು. ಕಂಚಿನ ಪಾತ್ರೆ ಸಿಗದೆ ಹೋಗಿದ್ದರೆ ಹಿತ್ತಾಳಿ ಪಾತ್ರೆ, ನಿಮಗೆ ಯೋಗ್ಯವಾಗಿರತಕ್ಕಂತಹ ಒಂದು ಪಾತ್ರೆಯಲ್ಲಿ 33 ಅಪೂಪಗಳನ್ನು ಇಡಿ. ಆಚಮನಕ್ಕಾಗಿ ಅಂತ ಥಾಲಿ, ಸೌಟು, ಬುಟ್ಟಿ ಇಟ್ಕೊಳ್ಳಿ. ಪಂಚಪಾಳ ಅಂತಾರಲ್ಲ, ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆ, ರಂಗವಲ್ಲಿ ಇರತಕ್ಕಂತಹ ಆ ಪಂಚಪಾಳವನ್ನು ಇಟ್ಕೊಳ್ಳಿ. ಹೂ, ತುಳಸಿ ಇಟ್ಕೊಳ್ಳಿ. ಇಷ್ಟೆಲ್ಲ ಸಿದ್ಧ ಮಾಡಿಕೊಂಡು ನೀವು ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಿ. ನಿಮ್ಮ ಎದುರಿಗೆ ಬ್ರಾಹ್ಮಣ ಸುವಾಸಿನಿಯರು ಕೂಡಲಿ. ನೀವು ಯಾವ ಬ್ರಾಹ್ಮಣ ದಂಪತಿಗಳಿಗೆ ಕೊಡ್ತೀರೋ ಆ ಬ್ರಾಹ್ಮಣ ದಂಪತಿಗಳು ನಿಮ್ಮ ಎದುರಿಗೆ ಇರಲಿ. ಈಗ ನಾನು ಸಂಕಲ್ಪವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತೇನೆ. ನೀವು ಸಂಧ್ಯಾ ವಂದನೆ ಮಾಡಿದಂತೆಯೇ ಮಾಡೋದು. ಮೊದಲಿಗೆ ಸಂಕಲ್ಪ 2 ಬಾರಿ ಆಚಮನವನ್ನು ಮಾಡಬೇಕು. ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಯಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಪ್ರಾಣಾನಾಯಮ್ಯ ಪ್ರಾಣಾಯಾಮಃ ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಹೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತೃವರೆಣ್ಯಂ ಭರ್ಗೋ ಓ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋಮೃತಂ. ಈಗ ದೇಶಕಾಲಗಳನ್ನು ಹೇಳಿ. ನೀವು ಯಾವ ಪ್ರದೇಶದಲ್ಲಿ ಶ್ರೀ ಗೋವಿಂದ ಗೋವಿಂದ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಅಂತ ಹೇಳ್ತಾ ನೀವು ಯಾವ ಪ್ರದೇಶದಲ್ಲಿದ್ದೀರಿ, ರಾಮಕ್ಷೇತ್ರೆ ಅಥವಾ ಪರಶುರಾಮ ಕ್ಷೇತ್ರೆ, ಭೂವರಾಹ ಕ್ಷೇತ್ರೆ, ಹೀಗೆ ನೀವು ಯಾವ ಕ್ಷೇತ್ರದಲ್ಲಿದ್ದೀರಿ ಆ ಕ್ಷೇತ್ರವನ್ನು ಹೇಳಿರಿ. ಆ ದೇಶ, ಆ ಕಾಲ ಅಂದರೆ ಯಾವ ದಿವಸ ನೀವು ಮಾಡ್ತಾ ಇದ್ದೀರಿ, ಆ ತಿಥಿ, ಮಾಸ, ನಕ್ಷತ್ರ ಇವುಗಳನ್ನು ಹೇಳಿಕೊಳ್ಳಿ. ಸಂಧ್ಯಾ ವಂದನೆ ಮಾಡುವಾಗ, ಸಂಕಲ್ಪ ಮಾಡುವಾಗ ಏನು ಹೇಳ್ತೀರಿ ಅದನ್ನೇ ಹೇಳಿಕೊಳ್ಳಿ. ದೇಶಕಾಲವು ಸಂಕೀರ್ತ್ಯ. ಈಗ ನಾನು ಹೇಳಿದಂತೆ ನೀವು ಅನುವಾದ ಮಾಡಿ. ಅಷ್ಟವಸು, ಏಕಾದಶ ರುದ್ರ, 12 ಆದಿತ್ಯ, ಪ್ರಜಾಪತಿ, ವಷಟ್ಕಾರಾಖ್ಯ, 33 ದೇವತಾಂತರ್ಗತ, ಶ್ರೀ ಭಾರತೀ ರಮಣ, ಮುಖ್ಯಪ್ರಾಣಾಂತರ್ಗತ, ಶ್ರೀ ವಿಶ್ವಾದಿ, 33 ನಾಮಧಾರಿ, ಪುರುಷೋತ್ತಮ ಮಾಸ ದೇವತಾಭಿಜ್ಞ, ಶ್ರೀ ಪುರುಷೋತ್ತಮ ಪ್ರೇರಣೆಯ, ಶ್ರೀ ಪುರುಷೋತ್ತಮ ಪ್ರೀತ್ಯರ್ಥಂ ಮಮ ನಿಖಿಲ ಪಾಪ ಶಮನ ಪೂರ್ವಕ ಪುತ್ರ ಪೌತ್ರಾದಿ ಧನ ಧಾನ್ಯಾದಿ ಕ್ಷೇಮ ಸಮೃದ್ಧಿ ಲೋಕದ್ವಯ ಸುಖ ಹೇತುಭೂತ ಭೂದಾನ ಫಲಾವಾಪ್ತಿಯೈ ಅಪೂಪಚ್ಛಿದ್ರ ಸಮಸಂಖ್ಯ ವರ್ಷ ಸಹಸ್ರಾವಧಿ ಸ್ವರ್ಲೋಕ ನಿವಾಸ ಸಿದ್ಧ್ಯರ್ಥಂ ಮಲಮಾಸ ಪ್ರಯುಕ್ತಂ ಅಪೂಪದಾನಮಹಂಕರಿಷ್ಯೇ. 33 ಸಂಖ್ಯಾಕಂ ಅಪೂಪದಾನಂ ಅಹಂ ಕರಿಷ್ಯೇ ಅಂತರ್ಥ. ಇಷ್ಟು ಸಂಕಲ್ಪವನ್ನು ಮಾಡಿ ನೀರು ಬಿಟ್ಟು ಎದುರಿಗೆ ಕುಳಿತಿರತಕ್ಕಂತಹ ಏನು ಬ್ರಾಹ್ಮಣ ಇದ್ದಾನೆ ಆ ಬ್ರಾಹ್ಮಣನ ತಲೆಯ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿ. ಓಂ ನಮೋಸ್ತುನಂತಾಯ ಸಹಸ್ರಮೂರ್ತೆ ಸಹಸ್ರಪಾದಾಕ್ಷ ಶಿರೋರುವಾಹವೇ ಸಹಸ್ರನಾಮ್ನೆ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ. ಅಸ್ಮಿನ್ ಬ್ರಾಹ್ಮಣೇ ಪುರುಷೋತ್ತಮಂ ಆವಾಹಯಿಷ್ಯೇ. ಈಗ ಹೇಳಿ ಮಂತ್ರಾಕ್ಷತೆಯನ್ನು ಆ ಬ್ರಾಹ್ಮಣನ ಮೇಲೆ ಹಾಕಬೇಕು.
ಅನಂತರದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಆ ಬ್ರಾಹ್ಮಣನ ಮುಂದೆ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿರಿ. ಚಂದ್ರಾಂಶು ನಿರ್ಮಲಾ ಪೂಪಾಹ ಶಾಲೀ ಗೋಧೂಮನಿರ್ಮಿತಾಃ ಆಹಾರಃ ಸರ್ವದೇವಾನಾಂ ತೇ ಮೇ ಕುರ್ವಂತು ಮಂಗಲಂ. ವಿಷ್ಣುರೂಪೀ ಸಹಸ್ರಾಂಶುಃ ಸರ್ವಪಾಪವಿನಾಶನಃ ಅಪೂಪಾನ್ನಪ್ರದಾನೇನ ಮಮ ಪಾಪಂ ವ್ಯಪೋಹತು. ಕುರುಕ್ಷೇತ್ರಮಯಂ ದೇಶಃ ಕಾಲಃ ಸರ್ವದ್ವಿಜೋ ಹರಿಃ ಪೃಥ್ವೀ ಸಮಮಿದಂ ದಾನಂ ಗೃಹಾಣ ಪುರುಷೋತ್ತಮ. ಮಲಾನಾಂ ಚ ವಿಶುದ್ಧ್ಯರ್ಥಂ ತವ ದಾಸ್ಯಾಮಿ ಭಾಸ್ಕರ ನಾರಾಯಣ ಜಗದ್ಬೀಜ ಭಾಸ್ಕರ ಪ್ರತಿರೂಪಕ. ವ್ರತೇನಾನೇನ ಪುತ್ರಾಂಶ್ಚ ಸಂಪದಂ ಚಾಪಿ ವರ್ಧಯ. ಯಸ್ಯ ಹಸ್ತೆ ಗದಾ ಚಕ್ರೆ ಗರುಡೋ ಯಸ್ಯ ವಾಹನಃ ಶಂಖಃ ಕರತಲೆ ಯಸ್ಯ ಸಮೇ ವಿಷ್ಣು ಪ್ರಸೀದತು. ಕಲಾಕಾಷ್ಠಾದಿರೂಪೇಣ ನಿಮೇಷ ಘಟಿಕಾದೀನಾ ಯೋ ವಂಚಯತಿ ಭೂತಾನಿ ತಸ್ಮೈ ಕಾಲಾತ್ಮನೇ ನಮಃ. ಈ ರೀತಿಯಾಗಿ ಬ್ರಾಹ್ಮಣನ ಮುಂದೆ ಪ್ರಾರ್ಥನೆಯನ್ನು ಮಾಡಿ, ಈಗ ಅಪೂಪ ಏನಿದೆ ಅಪೂಪದೊಳಗೆ ನಾನು ಒಂದೊಂದೇ ಏನು ಹೇಳ್ತೇನೆ, ನೀವು 33 ಏನು ಅಪೂಪಗಳನ್ನು ಇಟ್ಟಿರಿ, ಆ ಅಪೂಪಗಳಲ್ಲಿ ಈ ರೀತಿಯಾಗಿ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಪ್ರಜಾಪತಿ, ವಷಟ್ಕಾರರು ಇವರಿದ್ದಾರೆ ಅಂತ ಚಿಂತನೆ ಮಾಡಿ 33 ಒಟ್ಟಿಗೆ ಇಟ್ಟಿರಿ. ಒಂದೊಂದು ಅಪೂಪದಲ್ಲಿಯೂ ಕೂಡ ಒಬ್ಬೊಬ್ಬ ನಾಮಕ ದೇವತೆ, ಅವನ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವಿಷ್ಣು ಇದ್ದಾನೆ ಅಂತ ಚಿಂತನೆಯನ್ನು ಮಾಡಬೇಕು. ನಾನು ಮಂತ್ರ ಹೇಳ್ತಾ ಹೋಗ್ತೀನಿ, ಹಾಗೆ ಅನುಸಂಧಾನವನ್ನು ಮಾಡಿಕೊಳ್ಳ್ರಿ. ದ್ರೋಣನಾಮಕ ವಸುಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಷ್ಣುಂ ಆವಾಹಯಾಮಿ. ಧ್ರುವನಾಮಕ ವಸುಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಜಿಷ್ಣುಂ ಆವಾಹಯಾಮಿ. ದೋಷನಾಮಕ ವಸುಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮಹಾವಿಷ್ಣುಂ ಆವಾಹಯಾಮಿ. ಅರ್ಕನಾಮಕ ವಸುಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತಂ ಹರಿಂ ಆವಾಹಯಾಮಿ. ಅಗ್ನಿನಾಮಕ ವಸುಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಕೃಷ್ಣಂ ಆವಾಹಯಾಮಿ. ದ್ಯುನಾಮಕ ವಸುಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅಧೋಕ್ಷಜಂ ಆವಾಹಯಾಮಿ. ಪ್ರಾಣನಾಮಕ ವಸುಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಕೇಶವಂ ಆವಾಹಯಾಮಿ. ವಿಭಾವಸುನಾಮಕ ವಸುಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತಂ ಮಾಧವಂ ಆವಾಹಯಾಮಿ. ಭೀಮನಾಮಕ ರುದ್ರಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತಂ ರಾಮಂ ಆವಾಹಯಾಮಿ. ರೈವತನಾಮಕ ರುದ್ರಂ ತದಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತಂ ಅಚ್ಯುತಂ ಆವಾಹಯಾಮಿ. ಓಜೋ ನಾಮಕ ರುದ್ರಂ ತದಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪುರುಷೋತ್ತಮಂ ಆವಾಹಯಾಮಿ. ಅಜೈಕಪಾನನ್ನಾಮಕ ರುದ್ರಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಗೋವಿಂದಂ ಆವಾಹಯಾಮಿ. ಮಹನ್ನಾಮಕ ರುದ್ರಂ ತದಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತಂ ವಾಮನಂ ಆವಾಹಯಾಮಿ. ಬಹುರೂಪ ನಾಮಕ ರುದ್ರಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಶಂ ಆವಾಹಯಾಮಿ. ಭವನಾಮಕ ರುದ್ರಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕಂಠಂ ಆವಾಹಯಾಮಿ. ವಾಮದೇವನಾಮಕ ರುದ್ರಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಸಾಕ್ಷಿಣಂ ಆವಾಹಯಾಮಿ. ಉಗ್ರನಾಮಕ ರುದ್ರಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ನಾರಾಯಣಂ ಆವಾಹಯಾಮಿ. ವೃಷಾಕಪಿನಾಮಕ ರುದ್ರಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮಧುರಿಪುಂ ಆವಾಹಯಾಮಿ. ಅಹಿರ್ಭುಜ್ಯನಾಮಕ ರುದ್ರಂ ತದಂತರ್ಗತಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ನಿರುದ್ಧಂ ಆವಾಹಯಾಮಿ. ವಿವಸ್ವಾನ್ನಾಮಕ ಆದಿತ್ಯಂ ತದಂತರ್ಗತಂ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ತ್ರಿವಿಕ್ರಮಂ ಆವಾಹಯಾಮಿ. ಅರ್ಯಮನಾಮಕ ಆದಿತ್ಯಂ ತದಂತರ್ಗತಂ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವಾಸುದೇವಂ ಆವಾಹಯಾಮಿ. ಪೂಷನಾಮಕ ಆದಿತ್ಯಂ ತದಂತರ್ಗತಂ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಜಗದ್ಯೋನಿಂ ಆವಾಹಯಾಮಿ. ತ್ವಷ್ಟ್ರನಾಮಕ ಆದಿತ್ಯಂ ತದಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಅನಂತಂ ಆವಾಹಯಾಮಿ. ಸವಿತ್ರನಾಮಕ ಆದಿತ್ಯಂ ತದಂತರ್ಗತಂ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶೇಷಾಯಿನಂ ಆವಾಹಯಾಮಿ. ಭಗನಾಮಕ ಆದಿತ್ಯಂ ತದಂತರ್ಗತಂ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣಂ ಆವಾಹಯಾಮಿ. ಧಾತ್ರನಾಮಕ ಆದಿತ್ಯಂ ತದಂತರ್ಗತಂ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನಂ ಆವಾಹಯಾಮಿ. ಪರ್ಜನ್ಯನಾಮಕ ಆದಿತ್ಯಂ ತದಂತರ್ಗತಂ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ದೈತ್ಯಾರಿಂ ಆವಾಹಯಾಮಿ. ವರುಣನಾಮಕ ಆದಿತ್ಯಂ ತದಂತರ್ಗತಂ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವಿಶ್ವತೋಮುಖಂ ಆವಾಹಯಾಮಿ. ಮಿತ್ರನಾಮಕ ಆದಿತ್ಯಂ ತದಂತರ್ಗತಂ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಜನಾರ್ದನಂ ಆವಾಹಯಾಮಿ. ಶಕ್ರನಾಮಕ ಆದಿತ್ಯಂ ತದಂತರ್ಗತಂ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಧರಾವಾಸಂ ಆವಾಹಯಾಮಿ. ಉರುಕ್ರಮನಾಮಕ ಆದಿತ್ಯಂ ತದಂತರ್ಗತಂ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ದಾಮೋದರಂ ಆವಾಹಯಾಮಿ. ವಷಟ್ಕಾರಂ ಅಪೂಪದೇವತಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಅರ್ಘಾರ್ಧನನಾಮಂ ಆವಾಹಯಾಮಿ. ಪ್ರಜಾಪತಿಂ ಅಪೂಪದೇವತಾಂ ತದಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ
ಶ್ರೀಪತಿಂ ಆವಾಹಯಾಮಿ. ಈ ರೀತಿಯಾಗಿ ಅವರಲ್ಲಿ ಆವಾಹನ ಮಾಡಿ ಆ ದೇವತೆಗಳಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಷೋಡಶೋಪಚಾರ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಚಿಂತನೆ ಮಾಡಬೇಕು. ಆ ಪ್ರಾರ್ಥನೆಯನ್ನು ನಾನು ಹೇಳಿದ್ದೇನೀಗ, ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಹರಿಂ ಕೃಷ್ಣಂ ಮದೋಕ್ಷಜಂ ಎಂಬುದಾಗಿ ಅಲ್ಲಿಯೇ ಅನುಸಂಧಾನವನ್ನು ಮಾಡಿ ನಾನು ಹೇಳಿಯಾಗಿದೆ. ಹಾಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅನಂತರದಲ್ಲಿ ಬ್ರಾಹ್ಮಣನಿಗೆ ಅವುಗಳನ್ನು ಕೊಡಬೇಕು. ದೀಪ ಹಚ್ಚಿಟ್ಟು ಆ ಅಪೂಪಕ್ಕೆ ಮಂಗಳಾರತಿಯನ್ನು ಮಾಡಿರಿ. ಏನು ಎಕ್ಸ್ಟ್ರಾ ಒಂದು ಅಪೂಪವನ್ನು 1, 2, 5, 10 ಎಷ್ಟು ಇಟ್ಕೋತೀರೋ ಇಟ್ಕೊಳ್ರಿ ಅಪೂಪಗಳನ್ನು. ಅವುಗಳನ್ನು ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿರಿ. ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳುವಾಗ ತೆಗೆದಿಟ್ಟ 33 ಅಲ್ಲ, ಬೇರೆ ತೆಗೆದಿಟ್ಟ ಈ ಅಪೂಪಗಳನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿರಿ. ಅನಂತರದಲ್ಲಿ ಬ್ರಾಹ್ಮಣನಿಗೆ ಅದನ್ನು ಕೊಡಬೇಕು. ಇದಂ ಸೋಪಸ್ಕರಂ 33 ಅಪೂಪಂ ಸದಕ್ಷಿಣಾಕಂ ಸತಾಂಬೂಲಂ. ದಕ್ಷಿಣೆ ಸಹಿತ ತಾಂಬೂಲ ಸಹಿತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪುರುಷೋತ್ತಮಸ್ಯ ಪ್ರೀತಿಂ ಕಾಮಯಮಾನಃ ತುಭ್ಯಮಹಂ ಸಂಪ್ರದದೆ ಅಂತ ಕೊಡುವವರು ನೀವು ಹೇಳಿ. ಮತ್ತೆ ಹೇಳಿ, ಇದೇನು ಕೊಟ್ಟಿದ್ದೀರಿ ಇದು ನ ಮಮ ನ ಮಮ ನ ಮಮ. ಇಷ್ಟು ಹೇಳಿ ಬ್ರಾಹ್ಮಣನ ಮೇಲೆ ಮತ್ತೆ ಅಕ್ಷತ ಹಾಕಿ ಅವನಿಗೆ ನಮಸ್ಕಾರವನ್ನು ಮಾಡಿ ಆ ದೀಪವನ್ನು ಅವನಿಗೆ ದಾನವನ್ನು ಮಾಡಿ ಅನಂತರದಲ್ಲಿ ಪ್ರಾರ್ಥನೆ ಮಾಡಿರಿ. ಅನೇನ 33 ಅಪೂಪದಾನೇನ ಶ್ರೀ ಪುರುಷೋತ್ತಮ ಪ್ರೀಯತಾಂ ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಯಶ ಸ್ಮೃತ್ಯಾಚನಾಮುಕ್ತ ತಪಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಮ್ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಅನೇನ ಅಧಿಕಮಾಸ ನಿಮಿತ್ತ ಅಪೂಪದಾನ ಕರ್ಮಣ ಭಗವಾನ್ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪುರುಷೋತ್ತಮ ಪ್ರೀಯತಾಂ ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಮಂತ್ರ ತಂತ್ರ ಸ್ವರ ವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯೇ ಜಪಂ ಕರಿಷ್ಯೆ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾನಂತ ಗೋವಿಂದಾಯ ನಮೋ ನಮಃ ನಮೋ ನಮಃ ನಮೋ ನಮಃ.